ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಹೋದ ತರಗತಿಯಲ್ಲಿ ಪರಮಾಣು ಅಂದರೆ ಏನು ಅಂತ ನೋಡಿದ್ದೆವು. ಪರಮಾಣು ಅಂದರೆ ಏನು, ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು ಯಾರು, ಅಲ್ಲದೆ ಎಷ್ಟರಲ್ಲಿ ಮಂಡಿಸಿದ್ರು ಅನ್ನೋದನ್ನು ನೋಡಿದೆವು. ಹಾಗಾದರೆ ಹೋದ ಸಾರಿ ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಕೇಳಿದಾಗ ಜಾನ್ ಡಾಲ್ಟನ್ ಅಂತ ಹೇಳಿದ್ದು. ಜಾನ್ ಡಾಲ್ಟನ್ ಎಷ್ಟರಲ್ಲಿ ಅಂತ ಕೇಳಿದಾಗ 1809ರಲ್ಲಿ ಪರಮಾಣು ಸಿದ್ಧಾಂತವನ್ನು ಮಂಡಿಸಿರ್ತಾರೆ. ಯಾರಂದಾಗ ಜಾನ್ ಡಾಲ್ಟನ್ ಅವರು. ಅವ್ರು ಏನು ಹೇಳ್ತಾರೆ ಅಂದ್ರೆ, ಪರಮಾಣುವನ್ನು ವಿಭಜಿಸಲು ಸಾಧ್ಯವಿಲ್ಲ ಮತ್ತು ಅದನ್ನು ಲಯಗೊಳಿಸಲು ಸಾಧ್ಯವಿಲ್ಲ ಅಂತ ಹೇಳಿರ್ತಾರೆ. ಅಲ್ಲದೆ ಇವತ್ತಿನ ದಿನ ಏನು ಅಂತ ಅಂದಾಗ ಪರಮಾಣುವಿನ ರಚನೆ. ಹಾಗಾದ್ರೆ ಒಂದು ಪರಮಾಣು ಒಂದು ಪರಮಾಣುವನ್ನು ಗಮನಿಸಿದಾಗ ಅದರ ರಚನೆ ಈ ರೀತಿಯಾಗಿರ್ತೈತಿ. ಅಲ್ಲದೆ ಒಂದು ಪರಮಾಣು ಮೂಲಭೂತವಾಗಿ ಎಷ್ಟು ಕಣಗಳಿಂದಾಗಿವೆ ಅಂತ ಕೇಳಿದಾಗ ಮೂಲಭೂತವಾಗಿ 3 ಕಣಗಳಿಂದ ಕೂಡಿದೆ. ಯಾವುದ್ರಿ? ಒಂದು ಪರಮಾಣು 3 ಮೂಲಭೂತ ಕಣಗಳಿಂದಾಗಿದೆ. ಹಾಗಾದ್ರೆ ಆ 3 ಮೂಲಭೂತ ಕಣಗಳು ಒಂದು ಪರಮಾಣುವಿನ ರಚನೆಯನ್ನು ಗಮನಿಸಿದಾಗ ಯಾವ ಟೈಪ್ ಕಂಡು ಬರ್ತವೆ ಅಂದ್ರೆ ಈ ಟೈಪ್ ಕಂಡು ಬರುತ್ತೆ. ಒಂದು ಪರಮಾಣುವನ್ನು ಗಮನಿಸಿದಾಗ ಕೇಂದ್ರದಲ್ಲಿ ನ್ಯೂಕ್ಲಿಯಸ್ ಇರುತ್ತದೆ. ಈ ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ವಿವಿಧ ಕವಚಗಳಿರ್ತಾವು. ಈ ಕವಚಗಳಲ್ಲಿ ಏನು ಕಂಡು ಬರ್ತಾವಪ್ಪ ಅಂತ ಕೇಳಿದಾಗ ಎಲೆಕ್ಟ್ರಾನ್ಗಳು ಕಂಡು ಬರ್ತಾವು. ಹಾಗಾದರೆ ಈ ಪರಮಾಣುವಿನ ರಚನೆಯನ್ನು ಗಮನಿಸಿದಾಗ ಇದರ ಮೇಲೆ ಹಲವಾರು ಪ್ರಶ್ನೆಗಳು ಬಂದಿವೆ. ಹಾಗಾದರೆ ಒಂದು ಪರಮಾಣುವಿನಲ್ಲಿ ಧನ ಆವೇಶವುಳ್ಳ ಕಣಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಕೇಳಿದ್ರು. ಹಾಗಾದರೆ ಒಂದು ಪರಮಾಣುವಿನಲ್ಲಿ ಧನ ಆವೇಶವುಳ್ಳ ಕಣಗಳು ಎಲ್ಲಿ ಕಂಡು ಬರ್ತಾವೆ ಅಂದ್ರೆ ಕೇಂದ್ರದಲ್ಲಿ ಕಂಡು ಬರ್ತಾವು. ಹಾಗಾದ್ರೆ ಕೇಂದ್ರದಲ್ಲಿ ಕಂಡು ಬರ್ತಕ್ಕಂಥ ಈ ಧನಾವೇಶವುಳ್ಳ ಕಣಗಳಿಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಪ್ರೋಟಾನ್ ಅಂತೇಳಿ ಕರೀತಾರೆ. ಹಾಗಾದ್ರೆ ಪ್ರೋಟಾನ್ ಅಂತೇಳಿ ಕರೆದವರು ಯಾರು ಅಂತ ಕೇಳಿದ್ರೆ ರುದರ್ ಫೋರ್ಡ್ ಅವರು ಕರೀತಾರೆ. ಯಾರಿಗೆ? ರುದರ್ ಫೋರ್ಡ್. ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಧನಾವೇಶವುಳ್ಳ ಕಣಗಳು ಕಂಡು ಬರ್ತಾವೆ. ಆ ಧನಾವೇಶವುಳ್ಳ ಕಣಗಳಿಗೆ ಏನಂತ ಕರಿತೀವಿ ಅಂತ ನೋಡಿದಾಗ ಪ್ರೋಟಾನ್ ಅಂತೇಳಿ ಕರೀತಾರೆ. ಪ್ರೋಟಾನ್ ಅಂತೇಳಿ ಕರೆದವರು ಯಾರು ಅಂತ ಕೇಳಿದ್ರೆ ರುದರ್ ಫೋರ್ಡ್ ಅವರು. ನಂತರ ಈ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಧನ ಆವೇಶವುಳ್ಳ ಕಣಗಳು, ಧನ ಆವೇಶ ಮೀನ್ಸ್ ಇವು ಪಾಸಿಟಿವ್ ಅನ್ನೋಣ. ಓಕೆ ರೀ. ಹಾಗಾದ್ರೆ ಈ ಧನಾವೇಶವುಳ್ಳ ಕಣಗಳೊಂದಿಗೆ ನ್ಯೂಟ್ರಾನ್ ಕಂಡು ಬರ್ತಾವೆ. ಈ ನ್ಯೂಟ್ರಾನ್ ಏನಪ್ಪ ಅಂತಂದ್ರೆ ವಿದ್ಯುದ್ದೀಯವಾಗಿ ತಟಸ್ಥವಾಗಿರುವ ಕಣ, ಅಂದ್ರೆ ಆವೇಶ ರಹಿತವಾದ ಕಣ. ಹಾಗಾದರೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ನ್ಯೂಕ್ಲಿಯಸ್ನಲ್ಲಿ ಧನ ಆವೇಶವುಳ್ಳ ಕಣಗಳೊಂದಿಗೆ ಆವೇಶ ರಹಿತವಾದ ಕಣಗಳು ಕಂಡು ಬರ್ತವು. ಆ ಆವೇಶ ರಹಿತವಾದ ಕಣಗಳಿಗೆ ಏನಂತ ಕರಿತೀವಪ್ಪ ಅಂತ ಕೇಳಿದಾಗ ನ್ಯೂಟ್ರಾನ್ ಅಂತೇಳಿ ಕರಿತೀವಿ. ಹಾಗಾದ್ರೆ ಈ ನ್ಯೂಟ್ರಾನ್ ಅನ್ನ ಕಂಡು ಹಿಡಿದವರು ಯಾರಪ್ಪ ಅಂತ ಕೇಳಿದಾಗ ಜೇಮ್ಸ್ ಚಾಡ್ವಿಕ್ ಅಂತ ಹೇಳ್ತೀವಿ. ಯಾರ್ರಿ? ಜೇಮ್ಸ್ ಚಾಡ್ವಿಕ್. ಹಾಗಾದ್ರೆ ಇವು ಏನಪ್ಪ ಅಂತಂದ್ರೆ ತಟಸ್ಥವಾಗಿರುವ ಕಣಗಳು. ಇದು ಪಾಸಿಟಿವ್ ಅಲ್ಲ, ನೆಗೆಟಿವ್ ಅಲ್ಲ. ಹಾಗಾದ್ರೆ ತಟಸ್ಥವಾಗಿರುವ ಕಣಗಳು ನ್ಯೂಟ್ರಾನ್ಗಳು ಎಲ್ಲಿ ಕಂಡು ಬರ್ತಾವ ಅಂತ ಕೇಳಿದಾಗ ಇವು ಕೂಡ ಕೇಂದ್ರದಲ್ಲೇನೆ ಕಂಡು ಬರುತ್ತವೆ. ಹಾಗಾದ್ರೆ ಒಂದು ಪರಮಾಣುವಿನ ಬೀಜ ಕೇಂದ್ರದ ಸುತ್ತಲೂ ವಿವಿಧ ಕವಚಗಳಿದ್ದು ಏನ್ರಿ ಇವೆಲ್ಲಕ್ಕೂ ಏನಂತ ಕರಿತೀವಿ ಅಂದ್ರೆ ಕವಚಗಳು ಅಂತ ಕರಿತೀವಿ. ಹಾಗಾದ್ರೆ ಈ ಕವಚಗಳಲ್ಲಿ ಏನಪ್ಪಾ ಅಂತ ಕೇಳಿದಾಗ ಋಣ ಆವೇಶ ಉಳ್ತಕ್ಕಂಥ ಕಣಗಳು ಕಂಡು ಬರ್ತವೆ. ಈ ಋಣ ಆವೇಶವುಳ್ಳ ಕಣಗಳು ಕಂಡು ಬರ್ತಾವೆ. ಈ ಋಣ ಆವೇಶವುಳ್ಳ ಕಣಗಳಿಗೆ ಏನಂತ ಕರೀತಾರ ಅಂದ್ರೆ ಎಲೆಕ್ಟ್ರಾನ್ ಅಂತೇಳಿ ಕರೀತಾರ. ಹಾಗಾದ್ರೆ ಇವುಗಳಿಗೆ ಎಲೆಕ್ಟ್ರಾನ್ಸ್ ಅಂತೇಳಿ ಕರೆದವ್ರು ಯಾರು? ಎಲೆಕ್ಟ್ರಾನ್ ಅಂತೇಳಿ ಕರೆದವ್ರು ಯಾರಪ್ಪ ಅಂತ ಕೇಳಿದಾಗ ಯಾರೇ? ಜೆ ಥಾಮ್ಸನ್. ಯಾರೇ? ಜೆ ಥಾಮ್ಸನ್. ಜೆ ಥಾಮ್ಸನ್ ಅವರು ಇವಕ್ಕೇನಂತ ಕರೀತಾರ ಅಂತ ಕೇಳಿದಾಗ ಋಣ ಆವೇಶವುಳ್ಳ ಕಣಗಳು ಎಲೆಕ್ಟ್ರಾನ್ಗಳು ಎಲ್ಲಪ್ಪ ಅಂತಂದ್ರೆ ಒಂದು ಬೀಜ ಕೇಂದ್ರದ ಸುತ್ತಲೂ ಇರುವ ವಿವಿಧ ಕವಚಗಳಲ್ಲಿ ಕಂಡು ಬರ್ತಾವು. ಅವುಗಳಿಗೆ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ ಯಾರು ಅಂತ ಕೇಳಿದಾಗ ಜೆ ಥಾಮ್ಸನ್. ಹಾಗಾದ್ರೆ ಒಂದು ಪರಮಾಣುವಿನ ಬೀಜ ಕೇಂದ್ರದ ಸುತ್ತಲೂ ವಿವಿಧ ಕವಚಗಳಿದ್ದು ಇವುಗಳಿಗೆ ಕವಚಗಳು ಅಂತ ಕರಿತೀವಿ. ವಿವಿಧ ಕವಚಗಳಿದ್ದು ಈ ಕವಚಗಳಿಗೆ ಆರ್ಬಿಟಲ್ಸ್ ಅಂತೇಳಿ ಕರೀತಾರೆ. ಯಾರಪ್ಪ ಅಂತ ಕೇಳಿದಾಗ ನೀಲ್ ಬೋರ್ ಅವರು ಕರೀತಾರೆ. ಯಾರಿಗೆ? ನೀಲ್ ಬೋರ್ ಅಂತ ಹೇಳ್ತೀವಿ. ನೋಡಿ, ನೆನ್ಪಿಟ್ಕೊಳ್ಳಿ. ಇದರ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳು ಯಾವ್ಯಾವ ಅಂತ ಕೇಳಿದಾಗ ಒಂದು ಪರಮಾಣುವಿನ ರಚನೆಯನ್ನು ಗಮನಿಸಿದಾಗ ಅಥವಾ ಒಂದು ಪರಮಾಣುವಿನಲ್ಲಿ ಈ ಕೆಳಗಿನ ಯಾವ ಕಣಗಳು ಕಂಡು ಬರುತ್ತವೆ ಅಂತ ಬಂದಿದೆ. ಇಲ್ಲಿ ಪ್ರಮುಖವಾಗಿ 3 ಕಣಗಳು. ಒಂದು ಪ್ರೋಟಾನ್, ಎಲೆಕ್ಟ್ರಾನ್, ಇನ್ನೊಂದು ಯಾವುದಂದ್ರೆ ನ್ಯೂಟ್ರಾನ್ ಅಂತ ಹೇಳ್ತೇವೆ. ಅಲ್ಲದೆ ಮೊನ್ನೆ ಯಾವುದಂದಾಗ ಬೆಸ್ಕಾಮ್ ಎಕ್ಸಾಮ್ ಅಲ್ಲಿ ಇದರ ಮೇಲೆ ಪ್ರಶ್ನೆ ಏನ್ ಮಾಡಿದ ಅಂತ ಕೇಳಿದಾಗ ಒಂದು ಪರಮಾಣುವಿನಲ್ಲಿರುವ ಧನ ಆವೇಶವುಳ್ಳ ಕಣಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ. ಧನ ಆವೇಶವುಳ್ಳ ಕಣಗಳಿಗೆ ಏನಂತ ಕರಿತೀವಿ ಅಂತ ಕೇಳಿದಾಗ ಪ್ರೋಟಾನ್ ಅಂತೇಳಿ ಕರಿತೀವಿ.
ಧನಾವೇಶವುಳ್ಳ ಕಣಗಳು. ಅಲ್ಲದೆ ಧನಾವೇಶವುಳ್ಳ ಕಣಗಳು ಪ್ರೋಟಾನ್ ಎಲ್ಲಿ ಕಂಡು ಬರುತ್ತವೆ ಅಂತ ಕೇಳಿದ್ರೆ ಒಂದು ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಕಂಡು ಬರುತ್ತವೆ. ಹಾಗಾದ್ರೆ ಇನ್ನೂ ಒಂದು ಪ್ರಶ್ನೆ ರೇಸ್ ಆಗ್ಬೋದು, ಹಾಗಾದ್ರೆ ಧನಾವೇಶವುಳ್ಳ ಕಣಗಳು ಮತ್ತು ವಿದ್ಯುದ್ದೀಯವಾಗಿ ತಟಸ್ಥವಾಗಿರುವ ಕಣಗಳು ನ್ಯೂಟ್ರಾನ್ ಮತ್ತು ಪ್ರೋಟಾನ್ಗಳು ಒಂದು ಪರಮಾಣುವಿನ ರಚನೆಯನ್ನು ಗಮನಿಸಿದಾಗ ಎಲ್ಲಿ ಕಂಡು ಬರುತ್ತವೆ ಅಂತ ಕೇಳಿದಾಗ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ, ನ್ಯೂಕ್ಲಿಯಸ್ ನಲ್ಲಿ ಕಂಡು ಬರುತ್ತವೆ. ಹಾಗಾದ್ರೆ ಪರಮಾಣುವಿನ ವಿವಿಧ ಕವಚಗಳಲ್ಲಿ ಯಾವ ಕಂಡು ಬರ್ತಾವ ಅಂತ ಕೇಳಿದ್ರೆ ಎಲೆಕ್ಟ್ರಾನ್ ಕಂಡು ಬರ್ತಾವ. ಹಾಗಾದ್ರೆ ಈ ಎಲೆಕ್ಟ್ರಾನ್ಗಳು ಯಾವ ಆವೇಶವನ್ನ ಹೊಂದ್ಯಾವಪ್ಪ ಅಂತ ಕೇಳಿದಾಗ ನೆಗೆಟಿವ್ ಅಂತ ಹೇಳ್ತೇವೆ, ಋಣ ಆವೇಶವನ್ನ ಹೊಂದಿರುವ ಕಣಗಳಾಗಿವೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಪರಮಾಣುವಿನ ರಚನೆಯನ್ನ ಗಮನಿಸಿದ ನಂತರ ಈಗ ಫಸ್ಟ್ ಒಂದು ಪಾಯಿಂಟ್ ಏನಪ್ಪಾ ಅಂತ ಕೇಳಿದಾಗ ಪರಮಾಣು ಸಂಖ್ಯೆ. ಯಾವ ಸಂಖ್ಯೆ ರೀ? ಪರಮಾಣು ಸಂಖ್ಯೆ. ನೋಡಿ, ಪರಮಾಣು ಸಂಖ್ಯೆ ಅಂದ್ರೆ ಏನು, ಯಾವುದಕ್ಕೆ ನಾವು ಪರಮಾಣು ಸಂಖ್ಯೆ ಅಂತ ಕರಿತೇವೆ? ನೋಡಿ, ಪರಮಾಣು ಸಂಖ್ಯೆ ಅಂತ ಯಾವ್ದು ಕರಿತೀವಿ ಅಂದ್ರೆ ಒಂದು ಪರಮಾಣುವಿನಲ್ಲಿ ಕಂಡು ಬರುವ ಒಟ್ಟು ಪ್ರೋಟಾನ್, ಯಾವ್ದ್ರೆ ಒಟ್ಟು ಪ್ರೋಟಾನ್ಗಳ ಸಂಖ್ಯೆಗೆ ನಾವೇನಂತ ಕರಿತೇವಪ್ಪ ಅಂತ ಕೇಳಿದಾಗ ಒಟ್ಟು ಪ್ರೋಟಾನ್ಗಳ ಸಂಖ್ಯೆ. ಒಂದು ಪರಮಾಣುವಿನಲ್ಲಿ ಕಂಡು ಬರುವ ಒಟ್ಟು ಪ್ರೋಟಾನ್ಗಳ ಸಂಖ್ಯೆಗೆ ನಾವೇನಂತ ಕರಿತೇವೆ ಅಂದ್ರೆ ಪರಮಾಣು ಸಂಖ್ಯೆ ಅಂತ ಕರಿತೇವೆ. ಹಾಗಾದ್ರೆ ಪರಮಾಣು ಸಂಖ್ಯೆಯನ್ನ ಯಾವ ಅಕ್ಷರದಿಂದ ಸೂಚಿಸ್ತಾರಪ್ಪ ಅಂತ ಕೇಳಿದಾಗ ಜಡ್ ಎಂಬ ಅಕ್ಷರದಿಂದ ಇದನ್ನೇನ್ ಮಾಡ್ತಾರೆ ಅಂದ್ರೆ ಪರಮಾಣು ಸಂಖ್ಯೆಯನ್ನ ಸೂಚಿಸ್ತಾರೆ. ಹಾಗಾದ್ರೆ ನಂತರ ನೋಡ್ತೇವೆ ಪರಮಾಣು ಸಂಖ್ಯೆ ಜಡ್ ಎಂಬ ಅಕ್ಷರದಿಂದ ಸೂಚಿಸ್ತಾರೆ. ಹಾಗಾದ್ರೆ ಪರಮಾಣು ಸಂಖ್ಯೆ ಅಂದ್ರೆ ಏನು ಅಂತ ಕೇಳಿದಾಗ ಒಟ್ಟು ಪ್ರೋಟಾನ್ಗಳು ಸಂಖ್ಯೆ ಅಂದ್ರೆ ಒಂದು ಪರಮಾಣುವಿನಲ್ಲಿ ಕಂಡುಬರುವ ಒಟ್ಟು ಪ್ರೋಟಾನ್ಗಳ ಸಂಖ್ಯೆಗೆ ಪರಮಾಣು ಸಂಖ್ಯೆ ಅಂತ ಕರಿತೇವೆ. ಹಾಗಾದ್ರೆ ಒಂದು ಪರೀಕ್ಷೆಯಲ್ಲಿ ಬಂದಿತ್ತು ಏನಂತ ಕೇಳಿದಾಗ ಒಂದು ಪರಮಾಣುವಿನಲ್ಲಿ ಕಂಡುಬರುವ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ, ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ, ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಡ್ಯಾಶ್ ಯಾವ ಸಂಖ್ಯೆಗೆ ಸಮನಾಗಿರುತ್ತದೆ ಅಂತ ಕೇಳಿದ. ಹಾಗಾದ್ರೆ ಒಂದು ಪರಮಾಣುವಿನಲ್ಲಿರುವ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಯಾವ ಸಂಖ್ಯೆಗೆ ಸಮನಾಗಿರ್ತದಪ್ಪ ಅಂತ ಕೇಳಿದ್ರು ಅಂದ್ರೆ ಪ್ರೋಟಾನ್ಗಳ ಸಂಖ್ಯೆಗೆ ಸಮನಾಗಿರುತ್ತದೆ. ನೆನಪಿಟ್ಕೊಳ್ಳಿ, ಒಂದು ಪರಮಾಣುವಿನಲ್ಲಿರುವ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಯಾವ ಸಂಖ್ಯೆಗೆ ಸಮನಾಗಿರುತ್ತದೆ ಅಂದ್ರೆ ಪ್ರೋಟಾನ್ಗಳ ಸಂಖ್ಯೆಗೆ ಸಮನಾಗಿರುತ್ತದೆ. ಹಾಗಾದ್ರೆ ಇದರ ಮೇಲೆ ಪ್ರಶ್ನೆ ಹೀಗಾಗ್ಬೋದು, ಒಂದು ಪರಮಾಣುವಿನಲ್ಲಿರುವ ಒಟ್ಟು ಪ್ರೋಟಾನ್ಗಳ ಸಂಖ್ಯೆ 25 ಆದರೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು, ಅದು ಎಷ್ಟಾಗಿರ್ತೈತೆ ಅಂತ ಕೇಳಿದಾಗ 25. ಅಂದ್ರೆ ಪ್ರೋಟಾನ್ಗಳ ಸಂಖ್ಯೆ ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಏನಾಗಿರ್ತೈತೆ ಅಂದ್ರೆ ಸಮನಾಗಿರ್ತೈತಿ. ಹಾಗಾದ್ರೆ ಪರಮಾಣು ಸಂಖ್ಯೆ ಅಂದ್ರೆ ಏನು ಅಂತ ಕೇಳಿದ್ರೆ ಒಟ್ಟು ಪ್ರೋಟಾನ್ಗಳ ಸಂಖ್ಯೆಗೆ ಏನಂತ ಕರಿತೇವಪ್ಪ ಅಂತ ಕೇಳಿದಾಗ ಪರಮಾಣು ಸಂಖ್ಯೆ ಅಂತೇಳಿ ಕರಿತೇವೆ. ಹಾಗಾದ್ರೆ ನಂತರ ನೋಡೋಣ ಪರಮಾಣು ರಾಶಿ. ಪರಮಾಣು ಸಂಖ್ಯೆ ಆಯ್ತಾ, ಈ ಪರಮಾಣು ರಾಶಿ ಅಟೋಮಿಕ್ ಮಾಸ್ ಅಂತ ಹೇಳ್ತೀವಲ್ರಿ. ಈಗ ನೋಡಿ ಪರಮಾಣು ರಾಶಿ ಅಂದ್ರೆ ಏನು, ಯಾವುದಕ್ಕೆ ನಾವು ಪರಮಾಣು ರಾಶಿ ಅಂತ ಕರಿತೇವೆ? ಪರಮಾಣು ರಾಶಿ ಅಂತ ಯಾವ್ದು ಕರಿತೇವೆ ಅಂದ್ರೆ ಒಂದು ಪರಮಾಣುವಿನಲ್ಲಿರುವ ಒಟ್ಟು ಪ್ರೋಟಾನ್ಗಳು, ಯಾವ್ದ್ರಿ ಒಟ್ಟು ಪ್ರೋಟಾನ್ಗಳು, ಒಟ್ಟು ಪ್ರೋಟಾನ್ಗಳ ಸಂಖ್ಯೆ ಪ್ಲಸ್ ಒಟ್ಟು ನ್ಯೂಟ್ರಾನ್ಗಳು. ಒಟ್ಟು ನ್ಯೂಟ್ರಾನ್ಗಳು ಅಂತ ಹೇಳ್ತೇವೆ. ಪರಮಾಣು ರಾಶಿ ಅಂದ್ರೆ ಅಂತ ಕೇಳಿದಾಗ ಒಂದು ಪರಮಾಣುವಿನಲ್ಲಿ ಕಂಡು ಬರ್ತಕ್ಕಂಥ ಒಟ್ಟು ಪ್ರೋಟಾನ್ಗಳು ಮತ್ತು ಒಟ್ಟು ನ್ಯೂಟ್ರಾನ್ಗಳ ಸಂಖ್ಯೆಗೆ ಒಟ್ಟು ಮೊತ್ತಕ್ಕೆ ನಾವೇನಂತ ಕರಿತೇವೆ ಅಂದ್ರೆ ಪರಮಾಣು ರಾಶಿ. ಈ ಪರಮಾಣು ರಾಶಿಯನ್ನು ಯಾವ ಅಕ್ಷರದಿಂದ ಸೂಚಿಸ್ತಾರಪ್ಪ ಅಂತ ಕೇಳಿದಾಗ ಎ = P+N. ಓಕೆ, ನೋಡಿ ಪರಮಾಣು ರಾಶಿ ಎ = P+N ಅಂತ ಹೇಳಿ ಬರಿತೇವೆ ಇದರ ಫಾರ್ಮುಲಾವನ್ನ. ಅಥವಾ ಇದನ್ನೇ ನಾವು ಇನ್ನೊಂದು ಟೈಪ್ ಹೆಂಗ್ ಬರಿಬಹುದು ಅಂದಾಗ ಕ್ಯಾಪಿಟಲ್ ಎ = Z+N ಅಂತ ಕೂಡ ಬರಿಬಹುದು. ಯಾಕೆ ಸರ್ Z+N ಅಂತ ಯಾಕೆ ಬರಿಬೇಕಂತ ಕೇಳಿದಾಗ Z ಎಂಬುದು ಯಾವ ಸಂಖ್ಯೆಯನ್ನ ಸೂಚಿಸ್ತೈತಪ್ಪ ಅಂತ ಕೇಳಿದಾಗ ಆಗಾಳೆ ಹೇಳಿದ್ದೇವಲ್ಲ ಪ್ರೋಟಾನಿನ ಸಂಕೇತ ಅಂತ ಹೇಳಿದ್ದೆ, ಪ್ರೋಟಾನಿನ ಸಂಕೇತ.
ಅಲ್ಲಿ ಪರಮಾಣು ಸಂಖ್ಯೆಯ ಸಂಕೇತ ಅಂತ ಜಡ್ ಅಂತೇಳಿ ಸೂಚಿಸ್ತಾವ ಅಂತ ಹೇಳಿದೆವು. ಅಂದ್ರೆ ಒಟ್ಟು ಪ್ರೋಟಾನ್ಗಳ ಸಂಖ್ಯೆಗೆ ಪರಮಾಣು ಸಂಖ್ಯೆ ಎನ್ನುವಂತ ಸೂಚಿಸ್ತೇವೆ ಅಂತ ಹೇಳಿದೆವಲ್ಲ. ಹಾಗಾಗಿ ಇಲ್ಲಿ ಒಟ್ಟು ಪ್ರೋಟಾನ್ಗಳ ಸಂಖ್ಯೆ ಪಿ ಮೀನ್ಸ್ ಇಲ್ಲಿ ನಾವು ಏನ್ ಮಾಡ್ಬೋದು ಅಂದ್ರೆ ಜಡ್ ಅಂತ ತಗೋಬಹುದು. ಹಾಗಾದ್ರೆ ಪರಮಾಣು ರಾಶಿಯ ಸೂತ್ರ ಯಾವ್ದಂದ್ರೆ ಎ ಜಡ್ ಪ್ಲಸ್ ಎನ್ ಅಂತ ಹೇಳ್ತೀವ್ರಿ. ಇನ್ನು ನಂತರ ಪರಮಾಣುವಿನ ಸಂಕೇತ ಅಂತ ಬರ್ತೈತ್ರಿ. ಪರಮಾಣುವಿನ ಸಂಕೇತವನ್ನ ಮೊದಲ ಬಾರಿಗೆ ಈ ಚಿತ್ರಗಳ ರೂಪದಲ್ಲಿ ಯಾರು ಸೂಚಿಸಿದ್ರು, ನಂತರ ಆ ಪರಮಾಣು ಸಂಕೇತವನ್ನ ಸಂಕೇತ ರೂಪದಲ್ಲಿ ಯಾರು ಸೂಚಿಸಿದ್ರು ಅನ್ನೋದೆಲ್ಲಾನು ಏನ್ ಮಾಡೋಣಪ್ಪ ಅಂತಂದ್ರ ಇದರ ನಂತರದ ಕ್ಲಾಸಿನಲ್ಲಿ ಉಳಿದ ವಿಷಯವನ್ನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು.